Hello dear students, welcome back to my class. Today in this class I will explain about the syllabus of practicals on skill development of BCom first semester Rani Chennamma University Belagavi. Total marks for this subject is 50, out of which 10 is for internal assessment and 40 is for semester end examinations, and weekly 2 hours class is there for this subject. See the syllabus. Totally there are 4 units. In first unit you have to do some practical work. See what are those: collect a trial balance from sole trader and prepare final accounts, and I think you have already did this one. The next one is a collection and preparation of royalty agreement with regard to any suitable ಸಿಚುವೇಶನ್. ನೀವೇನು ಮಾಡಬೇಕು, ರಾಯಲ್ಟಿ ಅಗ್ರಿಮೆಂಟನ್ನು ಪ್ರಿಪೇರ್ ಮಾಡಬೇಕು. ಯಾವುದಾದ್ರೂ ಒಂದು ಸಿಚುವೇಶನನ್ನು ತೊಗೊಂಡು ರಾಯಲ್ಟಿ ಅಗ್ರಿಮೆಂಟನ್ನು ಪ್ರಿಪೇರ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಅ ಪ್ರಿಪ್ರೇಷನ್ ಆಫ್ ಪ್ರೊಫಾರ್ಮಾ ಇನ್ವಾಯ್ಸ್ ಆ್ಯಂಡ್ ಅಕೌಂಟ್ ಸೇಲ್ಸ್. ಹಿಯರ್ ಪ್ರೊಫಾರ್ಮಾ ಇನ್ವಾಯ್ಸ್ ಮೀನ್ಸ್ it is a primary bill of sale sent to the buyers in advance of a shipment or delivery of goods. ಯಾವುದೇ ಒಂದು ಗೂಡ್ಸನ್ನು ನೀವು ಸೆಂಡ್ ಮಾಡೋಕ್ಕಿಂತ ಮೊದಲು ಒಂದೇನು ಬಿಲ್ಲನ್ನು ರೆಡಿ ಮಾಡ್ತಿರಲ್ಲ, ಅದಕ್ಕೆ ಪ್ರೊಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀರಿ. ಅದನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ ಅಕೌಂಟ್ಸ್ ಸೇಲ್ಸನ್ನು ಪ್ರಿಪೇರ್ ಮಾಡಬೇಕು. ಇದು ಅಕೌಂಟ್ ಸೇಲ್ಸ್ ಯಾವ ಕೇಸಲ್ಲಿ ಬರುತ್ತಪ್ಪ ಅಂತಂದರೆ, ಏಜೆಂಟ್ರು ಪ್ರಿನ್ಸಿಪಲ್ಸ್ ಗೂಡ್ಸನ್ನು ಸೇಲ್ ಮಾಡ್ತಾರಲ್ಲ, ಆ ಟೈಪ್ ಆಫ್ ಟ್ರಾನ್ಸಾಕ್ಷನಲ್ಲಿ ಈ ಅಕೌಂಟ್ ಸೇಲ್ಸ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ಅ ಪ್ರಿಪ್ರೇಷನ್ ಆಫ್ ಲಿಸ್ಟ್ ಆಫ್ ಐಟಮ್ಸ್ ವಿಚ್ ಕಮ್ಸ್ ಅಂಡರ್ ರಾಯಲ್ಟಿ ಅಕೌಂಟ್ಸ್. ರಾಯಲ್ಟಿ ಅಕೌಂಟ್ಸ್ ಅಂಡರಲ್ಲಿ ಬರುವಂತಹ ಐಟಮ್ಸನ್ನು, ಆ್ಯಕ್ಟಿವಿಟೀಸನ್ನು ನೀವು ಇಲ್ಲಿ ಲಿಸ್ಟ್ ರೆಡಿ ಮಾಡಬೇಕು. ರಾಯಲ್ಟಿ ಅಕೌಂಟ್ ಅಂದರೆ ಏನು? ಇಲ್ಲಿ ಓನರ್ ಈಸ್ ಅ ಡಿಫ್ರೆಂಟ್ ಆ್ಯಂಡ್ ಯೂಸರ್ ಆಫ್ ದ್ಯಾಟ್ ಅಸೆಟ್ ಈಸ್ ಡಿಫ್ರೆಂಟ್. So user, what he has to do, he has to pay some amount for a use of that asset to the use of that asset to the owner. So that is called as a royalty. The next one is a collection and preparation of receipt and payment account of a non-trading concern. Non-trading concern is a non-profit making entity that exists solely for a betterment of the society by providing quality services. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಏನು ಮಾಡಬೇಕಾಗಿತ್ತು, ನೀವು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕಲೆಕ್ಟ್ ಮಾಡಬೇಕು. ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಗಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರೆಡಿ ಮಾಡೋದಿಲ್ಲ, ಬದಲಾಗಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ರೆಡಿ ಮಾಡುತ್ತೆ. ಅದನ್ನು ನೀವು ಕಲೆಕ್ಟ್ ಮಾಡಬೇಕು. ದೆನ್ ಪ್ರಿಪೇರ್ ಬ್ರೀಫ್ ನೋಟ್ ಆನ್ ಅಕೌಂಟಿಂಗ್ ಸಿಸ್ಟಮ್ ಆಫ್ ಹೋಟೆಲ್ ಇಂಡಸ್ಟ್ರಿ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಅಕೌಂಟಿಂಗ್ ಸಿಸ್ಟಮ್ ಇದೆ ಅಂತ ನೀವು ನೋಟನ್ನು ರೆಡಿ ಮಾಡಬೇಕು. ದೆನ್ ಕ್ಯಾಲ್ಕುಲೇಷನ್ ಆಫ್ ಪಾಲಿಸಿ ಪ್ರೀಮಿಯಮ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ನಿಮ್ಮದೇ ಆದಂತಹ ಕೆಲವೊಂದಿಷ್ಟು ಫಿಗರ್ಸನ್ನು ತೊಗೊಂಡು ಪಾಲಿಸಿ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ LIC ಅನ್ನು ತೊಗೊಂಡ್ರೆ ಈಗ ಸಮ್ ಅಶ್ಯೂರ್ಡ್ 10 lakh rupees ಇದ್ದರೆ ಮಂತ್ಲಿ ಪ್ರೀಮಿಯಮ್ ಎಷ್ಟನ್ನು ಕಟ್ಟಬೇಕು ಅಂತೆ ನೀವೇ ಇಮ್ಯಾಜಿನರಿ ಫಿಗರ್ಸನ್ನು ತೊಗೊಂಡು ಪಾಲಿಸಿ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಕ್ಯಾಲ್ಕುಲೇಷನ್ ಆಫ್ ಫೇರ್ ಕ್ಲೇಮ್ಸ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ಫೇರ್ ಕ್ಲೇಮ್ಸ್ ಅಂದರೆ ಹಕ್ಕು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗಿದೆ, ನೀವು ಕ್ಲೇಮ್ ಮಾಡಬೇಕು. ನಿಮ್ಗೆ ಗಾಡಿ ಡ್ಯಾಮೇಜ್ ಆಗಿದೆ, ನೀವು ಏನು ಮಾಡಬೇಕು, ಕ್ಲೇಮನ್ನು ಮಾಡಬೇಕಾಗುತ್ತೆ. ಯಾರು ಆ್ಯಕ್ಸಿಡೆಂಟ್ ಮಾಡಿರ್ತಾರಲ್ಲ ಅವ್ರ ಕಡೆ ಕ್ಲೇಮ್ ಮಾಡಬೇಕಾದ್ರೆ ಎಷ್ಟು ಅಮೌಂಟನ್ನು ನೀವು ಫೇರ್ ಆಗಿ ಕ್ಲೇಮ್ ಮಾಡ್ಬೋದು, ನ್ಯಾಯಬದ್ಧವಾಗಿ ಎಷ್ಟು ಅಮೌಂಟನ್ನು ಕ್ಲೇಮ್ ಮಾಡ್ಬೋದು, ಅದನ್ನು ಇಲ್ಲಿ ನೀವು ತೊಗೊಳ್ಬೋದು. ದ ನೆಕ್ಸ್ಟ್ ಇನ್ ಸೆಕೆಂಡ್ ಯೂನಿಟ್ ಐಡೆಂಟಿಫೈ ದಿ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಫ್ ನಾನ್ ಟ್ರೇಡಿಂಗ್ ಆರ್ಗನೈಜೇಷನ್. ಆಂತರಿಕ ಪರಿಸರ, ನಾನ್ ಟ್ರೇಡಿಂಗ್ ಆರ್ಗನೈಜೇಷನ್ ಇಂಟರ್ನಲ್ ಫ್ಯಾಕ್ಟರ್ಸ್ ಯಾವ್ಯಾವ ರೀತಿ ಇರುತ್ತೆ, ಆ್ಯಂಡ್ ಪ್ರಿಪೇರ್ ದಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಆಫ್ ನಾನ್ ಟ್ರೇಡಿಂಗ್ ಆರ್ಗನೈಜೇಷನ್. ನಾನ್ ಟ್ರೇಡಿಂಗ್ ಆರ್ಗನೈಜೇಷನ್ದು ಏನೇನು ಶಕ್ತಿ ಇದೆ, ಏನೇನು ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇದಾವೆ, ಅದನ್ನು ನೀವು ಕಲೆಕ್ಟ್ ಮಾಡಬೇಕು. ದೆನ್ ನೆಕ್ಸ್ಟ್ ಮೇಕಿಂಗ್ ಲಿಸ್ಟ್ ಆಫ್ ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಆಫ್ ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಆಫ್ ಟ್ರೇಡಿಂಗ್ ಆರ್ಗನೈಜೇಷನ್. ಟ್ರೇಡಿಂಗ್ ಆರ್ಗನೈಜೇಷನಲ್ಲಿ ಬರುವಂತಹ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳನ್ನು ನೀವು ಪಟ್ಟಿ ಮಾಡಬೇಕು. ಐಡೆಂಟಿಫೈನ್ ಇಂಪಾರ್ಟೆಂಟ್ ಎಥಿಕ್ಸ್ ಪ್ರಾಕ್ಟೀಸ್ಡ್ ಬೈ ಅ ಹೋಟೆಲ್ ಇಂಡಸ್ಟ್ರಿ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಥಿಕ್ಸ್ ಅಂದರೆ ನೀತಿಶಾಸ್ತ್ರ, ಮೋರಲ್ ಪ್ರಿನ್ಸಿಪಲ್ಸ್. ಹೋಟೆಲ್ಸು ಯಾವ್ಯಾವ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತವೆ ಅದನ್ನು ನೀವು
ಐಡೆಂಟಿಫೈ ಮಾಡಬೇಕು. ಮೇಕಿಂಗ್ ಲಿಸ್ಟ್ ಆಫ್ ಕಮ್ಯುನಿಟಿ ಸರ್ವಿಸಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ವಿಲೇಜ್ ಡೆವಲಪ್ಮೆಂಟ್. ಕಮ್ಯುನಿಟಿ ಸರ್ವಿಸಸ್ ಮೀನ್ಸ್ ವಾಲಂಟರಿ ವರ್ಕ್ ಇಂಟೆಂಡೆಡ್ ಟು ಹೆಲ್ಪ್ ಪೀಪಲ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ. ಒಂದು ಏರಿಯಾದಲ್ಲಿ ವರ್ಕ್ ಮಾಡುವಂಥ ಪೀಪಲ್ಗೆ ಹೆಲ್ಪ್ ಮಾಡೋ ಸಲುವಾಗಿ ವಾಲಂಟ್ರಿಯಾಗಿ ಏನು ಕೆಲಸ ಮಾಡ್ತಾರಲ್ಲ ಅಂಥ ಕೆಲಸದ ಲಿಸ್ಟನ್ನು ನೀವು ರೆಡಿ ಮಾಡಬೇಕಾಗ್ತೈತಿ. ದೆನ್ ನೆಕ್ಸ್ಟ್ ಮೇಕಿಂಗ್ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಬಿಸ್ನೆಸ್ ಲಾಸ್ ದ್ಯಾಟ್ ಆರ್ ಲಿಂಕ್ಡ್ ವಿತ್ ಅ ಬಿಸ್ನೆಸ್ಗೆ ಯಾವ್ಯಾವ ಲಾಸ್ ಸಂಬಂಧಪಡ್ತವೆ. ಫಾರ್ ಎಕ್ಸಾಂಪಲ್ ಕಂಪ್ನೀಸ್ ಆ್ಯಕ್ಟ್ ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಈ ರೀತಿ ಆ್ಯಕ್ಟ್ಸನ್ನು ಲಾಸನ್ನು ನೀವು ರೆಡಿ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಅ ಮೇಕಿಂಗ್ ಲಿಸ್ಟ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ದ್ಯಾಟ್ ಆರ್ ಲಿಂಕ್ಡ್ ವಿತ್ ಮ್ಯಾರೇಜ್ ಸೀಸನ್. ಮದುವೆ ಸೀಸನಲ್ಲಿ ಬರುವಂತಹ ಬಿಸ್ನೆಸ್ಸು ಯಾವ ಬಿಸ್ನೆಸ್ಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಮದುವೆ ಸೀಸನಲ್ಲಿ, ಅವುಗಳನ್ನು ಲಿಸ್ಟ್ ಮಾಡಬೇಕು. ಡೆವಲಪಿಂಗ್ ಟೆಕ್ನಿಕ್ಸ್ ಟು ಹ್ಯಾಂಡಲ್ ಬಿಸ್ನೆಸ್ ಥ್ರೆಡ್ಸ್. ಬಿಸ್ನೆಸ್ಸಲ್ಲಿ ಬರುವಂತಹ ತೊಂದರೆಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಟೆಕ್ನಿಕ್ಸ್, ಯಾವ್ಯಾವ ರೀತಿ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ಬೋದು ಅಂಥ ಟೆಕ್ನಿಕ್ಸನ್ನು ನೀವು ಬರಿಬೇಕಾಗ್ತೈತಿ ಇಲ್ಲಿ. ದೆನ್ ನೆಕ್ಸ್ಟ್ ಒನ್ ಇಸ್ ಅಸರ್ಟೈನಿಂಗ್ ಇಂಪ್ಯಾಕ್ಟ್ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆನ್ ಬಿಸ್ನೆಸ್. ಬ್ಯಾಂಕಿಂಗ್ ರೆಗ್ಯುಲೇಷನ್ದಿಂದ ಬಿಸ್ನೆಸ್ ಮೇಲೆ ಆಗುವ ಪರಿಣಾಮಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತೈತಿ. ದೆನ್ ನೆಕ್ಸ್ಟ್ ಇನ್ ಥರ್ಡ್ ಯೂನಿಟ್ ಕೇಸ್ ಸ್ಟಡಿ ಆನ್ ಡಿಸಿಷನ್ ಮೇಕಿಂಗ್ ಅಂಡರ್ ಮಾರ್ಕೆಟ್ ಅನ್ಸರ್ಟನಿಟೀಸ್. ಮಾರ್ಕೆಟ್ ಅನಿರೀಕ್ಷಿತತೆಯಲ್ಲಿ ನಾವು ಯಾವ ರೀತಿ ಡಿಸಿಷನನ್ನು ತಗೋತೀವಿ. ಬಿಕಾಸ್ ಎವ್ರಿಥಿಂಗ್ ಈಸ್ ನಾಟ್ ಸರ್ಟೇನ್, ಮಾರ್ಕೆಟ್ ಈಸ್ ನಾಟ್ ಸರ್ಟೇನ್, there will be ups and downs in markets. So you have to take one case study on decision making. If something happened in market, how we have to decide, you have to take that one. The next one is the practical examples with graphical presentation of elasticity of demand. elasticity of demand ಅನ್ನು ನಾವು ಗ್ರಾಫಿಕಲ್ ಪ್ರೆಸೆಂಟೇಷನ್ ಕೊಡಬೇಕು. ಒಂದು ಎಕ್ಸಾಂಪಲ್ ತೊಗೊಂಡು ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಇಸ್ ಕನ್ಸ್ಟ್ರಕ್ಟ್ ಅ ಟೇಬಲ್ ವಿತ್ ಇಮ್ಯಾಜಿನರಿ ಫಿಗರ್ ಶೋವಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಎವರೇಜ್ ಫಿಕ್ಸ್ಡ್ ಕಾಸ್ಟ್, ಎವರೇಜ್ ವೇರಿಯಬಲ್ ಕಾಸ್ಟ್, ಎವರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್. ಇವುಗಳ ನಡುವೆ ಇರುವಂಥ ಎಲ್ಲ ಕಾಸ್ಟಲ್ಲಿ ಈ ಎಲ್ಲ ಕಾಸ್ಟ್ಗಳ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಇಮ್ಯಾಜಿನರಿ ಫಿಗರ್ಸ್ ತೊಗೊಂಡು ಒಂದು ಟೇಬಲನ್ನು ರೆಡಿ ಮಾಡಬೇಕು. Then next one is a practical analysis of a product life cycle of a product ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೊಗೊಂಡು ಅದು ಪ್ರಾಡಕ್ಟ್ ಲೈಫ್ ಸೈಕಲ್ PLC ಅಂತ ಏನು ಕರಿತೀವಲ್ಲ ಅದರ ಯಾವ ಸ್ಟೇಜಲ್ಲಿದೆ ಅಂತ ನೀವು ಅನಲೈಸ್ ಮಾಡಬೇಕು. ದೆನ್ ಲಿಸ್ಟ್ ಔಟ್ ದಿ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಫಾರ್ ಅ ಲೊಕೇಶನ್ ಆಫ್ ಅ ನ್ಯೂ ಫರ್ಮ್. ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಎ ನ್ಯೂ ಫರ್ಮ್ ಯು ಹ್ಯಾವ್ ಟು ಚೂಸ್ ಅ ಲೊಕೇಶನ್ ಫಸ್ಟ್. while choosing that location, which factors you will consider, you have to write those factors, which firm you are going to establish, and for location which factors you will consider. Then last unit is about drafting of memorandum of association. As you know, memorandum of association and articles of association, these both are the very important documents from the point of view of company. So you have to draft a memorandum of association here, and we will draft articles of association. Then drafting a notice of a company meeting. Company meeting the notice ಯಾವ ರೀತಿ ರೆಡಿ ಮಾಡಬೇಕು, ವೆದರ್ ಇಟ್ ಮೇ ಬಿ ಎನ್ಯುವಲ್ ಮೀಟಿಂಗ್ ಇದ್ದಾಗ, ಸ್ಪೆಷಲ್ ಮೀಟಿಂಗ್ ಇದ್ದಾಗ, ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್ ಇದ್ದಾಗ ಅಥವಾ ಬೋರ್ಡ್ ಮೀಟಿಂಗ್ ಇದ್ದಾಗ ಯು ಹ್ಯಾವ್ ಟು draft a notice. So how to draft that notice we will study here. Then next one is prepare a prospectus of a company. ಕಂಪನಿಯ ಪ್ರಾಸ್ಪೆಕ್ಟಸನ್ನು ರೆಡಿ ಮಾಡೋದು. ದೆನ್ ಪ್ರಿಪೇರ್ ಕಂಪ್ನೀಸ್ ಆರ್ಗನೈಜೇಷನ್ ಸ್ಟ್ರಕ್ಚರ್. ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಂದರೆ ಇಲ್ಲಿ ನಾವು ಕಂಪನಿಯಲ್ಲಿ ಬರುವಂತಹ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಷನ್ಶಿಪ್ಪನ್ನು ಹೇಳುವಂಥದ್ದು ಆರ್ಗನೈಜೇಷನ್ ಸ್ಟ್ರಕ್ಚರ್, ಅದನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಇಸ್ ಲಿಸ್ಟ್ ಔಟ್ ದಿ ರೈಟ್ಸ್ ಆ್ಯಂಡ್ ಅಬ್ಲಿಗೇಷನ್ ಆಫ್ ಓನರ್ಸ್ ಆಫ್ ದಿ ಕಂಪನಿ. ಕಂಪನಿಯ ಮಾಲೀಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಲಿಸ್ಟ್ ಔಟ್ ಮಾಡೋದು. ದೆನ್ ಲಿಸ್ಟ್ ಔಟ್ ದಿ ಕೋಡ್ ಆಫ್ ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಅ ಕಂಪನಿ. ಕಂಪನಿಯ ಎಥಿಕ್ಸ್ ಮತ್ತು ಗವರ್ನೆನ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸನ್ನು ನಾವೇನು ಮಾಡಬೇಕಾಕೈತಿ, ಇಲ್ಲಿ ಲಿಸ್ಟ್ ಔಟ್ ಮಾಡಬೇಕಾಕೈತಿ. ಆ್ಯಸ್ the name of the subject is a practicals on skill development. You must do every aspect on your own
by taking a help of me. So try to be practical with this subject. You will expose yourself to the practical world of e-commerce, which is very necessary nowadays. So I think this subject is very interesting and it is a must for our commerce fraternity. So with this I will conclude. Thank you one and all.